ಹೆಬ್ಬಾರ್ ಎಸ್ಟಿ ಸೋಮಶೇಖರ್ ಉಚ್ಚಾಟನೆ ವಿಚಾರ. ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾರು ತಪ್ಪು ಮಾಡ್ತಾರೋ ಅವ್ರ ವಿರುದ್ಧ ಕ್ರಮ, ತಪ್ಪು ಮಾಡಿದ್ರೆ ತಪ್ಪೇ. ಬೆಂಗಳೂರಿನಲ್ಲಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಒಳ್ಳೆಯ ನಿರ್ಧಾರ ಆಗಿದೆ ಅಂತ ಸ್ವಾಗತ ಮಾಡಿದ್ದಾರೆ. ಈ ನಿರ್ಣಯವನ್ನು ನಾನು ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಅವರ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾರ್ ದ ಫಸ್ಟ್ ರಿಯಾಕ್ಷನ್ ಫ್ರಮ್ ಸಿಟಿ ರವಿ. ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ, ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಬೆಂಗಳೂರಿನಲ್ಲಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲ ರಿಯಾಕ್ಷನ್ ನಿಮ್ಮ ರಾಜ್ ನ್ಯೂಸ್ ನಲ್ಲಿ. ಯಾರು ಮಾಡೋದು ತಪ್ಪೆ. ಇಂಥ ವಿಷಯದಲ್ಲಿ ನಾವು ಕೆಲವು ಸಂಗತಿಗಳಲ್ಲಿ ಜೀರೋ ಟಾಲರೆನ್ಸ್ ಇಟ್ಕೋಬೇಕಾಗುತ್ತೆ. ರಾಜಕಾರಣದಲ್ಲಿ ಅಭಿಪ್ರಾಯ ಭೇದಗಳು ಸ್ವಾಭಾವಿಕವಾಗಿರ್ತವೆ. ಭಿನ್ನಮತವೂ ಇರುತ್ತೆ ರಾಜಕಾರಣದಲ್ಲಿ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಭಿಪ್ರಾಯ ಸ್ವಾತಂತ್ರ್ಯವನ್ನ ಗೌರವಿಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತವೂ ಕೂಡ ನಾವು ಅದನ್ನ ಸಹಿಸಿಕೊಳ್ಬಹುದು. ಆದ್ರೆ ಪಕ್ಷದ್ರೋಹವನ್ನು ಸಹಿಸ್ಕೋಬಹುದು. ಯಾರು ಮಾಡಿದ್ರು ಸಹಿಸ್ಕೋಬಾರ್ದು, ಎಷ್ಟು ದೊಡ್ಡವರು ಮಾಡಿದ್ರು ಸಹಿಸ್ಕೋಬಾರ್ದು. ಪಾರ್ಟಿ ಒಂದು ನಿರ್ಣಯ ಕೊಟ್ಟ ಮೇಲೆ ಆ ಪಾರ್ಟಿ ನಿರ್ಣಯ ಅದು ನಮ್ಮ ನಿರ್ಣಯ ಅಂತ ಅನಿಸ್ತಾ ಇದ್ರೆ ಸೈದ್ಧಾಂತಿಕವಾಗಿ ಪಕ್ಷ ಉಳಿಸ್ಕೊಳಕ್ ಆಗಲ್ಲ. ಆ ನಿಟ್ಟಿನಲ್ಲಿ ಪಕ್ಷದ ದ್ರೋಹದ ಮಾಡುವವರಿಗೆ ಒಂದು ಎಚ್ಚರಿಕೆ ಗಂಟೆ. ಏನ್ ಬೇಕಾದ್ರೂ ಮಾಡಿ ದಕ್ಕಿಸ್ಕೊಳ್ಬಹುದು ಅನ್ನೋದಕ್ಕೆ ಅವಕಾಶ ಇರಲ್ಲ. ಕೆಲವು ಸರಿ ನಾವು ರಾಜಕೀಯ ರಾಜಿ ಮಾಡಿಕೊಂಡು ಗಂಟು ಸುಟ್ಕೊಂಡಿದ್ದೀವಿ. ಉಗ್ಳಕ್ಕೂ ಆಗದೆ, ನುಂಗಕ್ಕೂ ಆಗದೆ. ಆದ್ರೆ ಇದೊಂದು ಒಳ್ಳೆ ಸಂದೇಶವಾಗಿದೆ. ಒಂದು ನುಂಗಬೇಕು, ಇಲ್ಲ ಉಗುಳಬೇಕು, ಯಾವ್ದಾದ್ರು ಒಂದು ನಿರ್ಣಯ ತಗೊಳ್ಬೇಕು. ಇದೊಂದು ಒಳ್ಳೆ ಸಂದೇಶ. ಚುನಾವಣೆಗೆ ವಿರುದ್ಧ ವೋಟ್ ಹಾಕಿದ್ರು ಏನೂ ಆಕ್ಷನ್ ಆಗಲ್ಲ ಅಂದ್ರೆ ಅದು ಒಂದು ಕೆಟ್ಟ ಸಂದೇಶ. ತಡವಾಗಿ ಆದರೂ ಪಕ್ಷದ ಪಾರ್ಲಿಮೆಂಟರಿ ಬೋರ್ಡು ಶಿಸ್ತು ಸಮಿತಿ ಒಳ್ಳೆ ನಿರ್ಣಯ ತೆಗೆದುಕೊಂಡಿದೆ. ಇಂಥ ನಿರ್ಣಯ ಯಾವತ್ತೂ ಆಗಬೇಕಾಗಿತ್ತು. ಯಾರು ತಪ್ಪು ಮಾಡಿದ್ರು ತಪ್ಪೇ ಅನ್ನುವ ಸಂದೇಶ ನಾಯಕರುಗಳಿಗೂ ಹೋಗಬೇಕು, ಕಾರ್ಯಕರ್ತರಿಗೂ ಹೋಗಬೇಕು. ಇದನ್ನು ನಾನು ಸ್ವಾಗತಿಸ್ತೇನೆ. ಸರ್, ಡಿ ಕೆ ಶಿವಕುಮಾರ್ ಅವರು ಇದಕ್ಕೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವರೇನು ರೇಪ್ ಮಾಡಿರಲಿಲ್ಲ ವಿಧಾನಸೌಧದಲ್ಲಿ ಅಥವಾ ಏಡ್ಸ್ ಚುಚ್ಚಿರಲಿಲ್ಲ ಅಂತ ಹೇಳಿದ್ದಾರೆ. ಈಗೇನು ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ವಕಾಲತ್ ವಹಿಸಿ ಅಂತ ಏನಾದರೂ ಫೀಸ್ ಇಲ್ಲದ ಲಾಯರ್ ಮಾಡ್ಕೊಂಡಿದ್ದಾರ? ಅಂದ್ರೆ ಪರೋಕ್ಷವಾಗಿ ಮುನಿರತ್ನ ಅವ್ರನ್ನ ಇನ್ನ ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ, ಇವರಿಬ್ಬರನ್ನ ಕಿತ್ತಾಕಿದ್ದಾರೆ ಅಂತ. ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ತನಿಖೆ ನಂತರ ಮಾತ್ರ ಹೊರಗೆ ಬರಬೇಕು. ಮುಂಚೆ